ಇಲ್ಲಿ ಆ ಪಕ್ಷ ಈ ಪಕ್ಷ ಅಂತಕ್ಕಂಥ ತಾರತಮ್ಯ ಮಾಡೋದು ಬೇಡ ಇವತ್ತು. ರೈತರು ಹೊಡೆದ್ರು ನಾನು ಯೋಜನೆಗಳೆಲ್ಲ ಮನವೊಲಿಸಿ ಯೋಜನೆ ಮಾಡೇ ಮಾಡ್ತೀನಿ ಅಂತ DCM ಹೇಳಿದ್ರು. ಒಡಿಸ್ಕೊಳ್ಳೋದು ದೂರದ ಮಾತು ಕಾರಣ. 435 ದಿನ ಆಯ್ತು, 14 ತಿಂಗಳಾಗಿದೆ. ಬೀದಿಲಿ ಕೂತವ್ರೆ ಹೆಣ್ಮಕ್ಳು. ಆ ಮೋರಿ ಮುಂದೆ ಅವಾಂತರ ನೋಡ್ರಿ. ಯಾರು ಕೂತ್ಕೊಳ್ಳೋಕಾಯ್ತದೇನ್ರಿ? ನಾವು ನೀವು ಕೂತ್ಕೋತೀವೇನ್ರಿ? ಆ ಹೆಣ್ಮಕ್ಳು ಕೂತವ್ರೆ ಅಂದ್ರೆ ಬಂದು ಕನಿಷ್ಠ ಪಕ್ಷ ಜಿಲ್ಲೆ ಮಗ ಅಂತಕ್ಕಂಥದ್ನ ಕೇವಲ ಜಿಲ್ಲೆಯಲ್ಲಿ ಜನಿಸ್ತಾ ಇದ್ದಂಗೆ ಮಗ ಆಗಿ ಕ್ಲೇಮ್ ಮಾಡ್ಕೊಳ್ತಕ್ಕಂಥದ್ದಕ್ಕಾಗೋದಿಲ್ಲ. ಜಿಲ್ಲೆ ಜನ ಸಂಕಷ್ಟದಲ್ಲಿದ್ದಾಗ ನಿಮ್ಮನ್ನ ನೋಡಿ ಜಿಲ್ಲೆಯ ಜನ ಆಯ್ತಪ್ಪ ಪೆನ್ನು ಪೇಪರ್ ಕೇಳಿದಂಥ ನಾಯಕರಿಗೆ ಪೆನ್ನು ಪೇಪರ್ ಎಲ್ಲ ಕೊಟ್ಬಿಡುವ ಅಂತ ಕೊಟ್ಟಾದ್ಮೇಲೆ ಕೊನೆಗೆ ಇವತ್ತು ಜನಕ್ಕೇನು ಕೊಟ್ಟಿದ್ದೀರಿ? ಚೊಂಬು ಕೊಟ್ರಾ? ಬಂದು ಕೇಳಬೇಕಲ್ವಾ? ಯಾರಾದರೂ ಬಂದಿದಾರ ಇಲ್ಲಿವರೆಗೂ ಜನಪ್ರತಿನಿಧಿಗಳು? ಈ ಜಿಲ್ಲೆ ನಾಯಕರು ಅಂತ ಹೇಳಿಸ್ಕೊಂಡವ್ರು ಜಿಲ್ಲೆ ಮಕ್ಕಳು ಬಂದವ್ರೇನ್ರಿ? ನಾವು ಟೆಕ್ನಿಕಲಿ ಜಿಲ್ಲೆನಲ್ಲಿ ಹುಟ್ಟದೇ ಇರ್ಬೋದು, ಈ ಜಿಲ್ಲೆಗಳಲ್ಲಿ ನಮ್ಮ ಭಾವನೆ ಅಡಗಿದೆ. ಈ ಜಿಲ್ಲೆನಲ್ಲಿ ಜಿಲ್ಲೆ ಜನದ ಜೊತೆ ಬನ್ನಿ. ರೈತರು ಬೀದಿಲಿ ಕೂತಿದ್ದಾರೆ, ಅವ್ರು ಹೇಳಿದ್ದಾರೆ ಅಧಿಕಾರ ಹಂಚಿಕೆ ದೊಡ್ಡ ಮಟ್ಟದಲ್ಲಿ ಇದೆ. DCM ಆಗಿ ಸರ್ಕಾರದವರು ಒಬ್ರು ಈ ಬಗ್ಗೆ ತಲೆಕೆಡಿಸ್ಕೊತಾರೆ, ಅಧಿಕಾರನೇ ಮುಖ್ಯ ಆಗಿದೆ. ಪಟಾಕಿ ಹೊಡೆದು ಸಂಭ್ರಮಾಚರಣೆ ನೋಡಿ ಅಣ್ಣ, ಇದ್ರ ಬಗ್ಗೆ ನಾನು ಹೆಚ್ಚಾಗಿ ಏನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗಲ್ಲ. 136 ಅದೆಷ್ಟೋ ಸಿಂಗಲ್ ಲಾರ್ಜೆಸ್ಟ್ ಮೆಜಾರಿಟಿ ಪಾರ್ಟಿಯಾಗಿ ಹೊರಹೊಮ್ಮಿದೆ ಕಾಂಗ್ರೆಸ್ಸು, ಆಡಳಿತದಲ್ಲಿದೆ, ಸರ್ಕಾರ ನಡೆಸ್ತಾ ಇದ್ದಾರೆ. ಇಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೋ, ಯಾರು ಉಪಮುಖ್ಯಮಂತ್ರಿ ಕುರ್ಚಿ ಖಾಲಿಯಾಗಿ ಅಲ್ಲೋ ಕೂತ್ಕೋತಾರೋ, ಅಥವಾ ಯಾರು ಆ ಪಕ್ಷದ ಅಧ್ಯಕ್ಷ ಸ್ಥಾನ ಖಾಲಿಯಾಗಿ ಅಲ್ಯಾರೋ ಕೂತ್ಕೋತಾರೋ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಸಿದ್ಧ ಇಲ್ಲ. ಅವ್ರ ಪಾರ್ಟಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಮುಂದೆ ಚರ್ಚೆ ಮಾಡೋಣ. ಇಲ್ಲಿ ಆ ಪಕ್ಷ ಈ ಪಕ್ಷ ಅಂತಕ್ಕಂಥ ತಾರತಮ್ಯ ಮಾಡೋದು ಬೇಡ ಇವತ್ತು. ರೈತರು ಹೊಡೆದ್ರು ನಾನು ಯೋಜನೆಗಳೆಲ್ಲ ಮನವೊಲಿಸಿ ಯೋಜನೆ ಮಾಡೇ ಮಾಡ್ತೀನಿ ಅಂತ DCM ಹೇಳಿದ್ರು. ಒಡಿಸ್ಕೊಳ್ಳೋದು ದೂರದ ಮಾತು ಕಾರಣ. 435 ದಿನ ಆಯ್ತು, 14 ತಿಂಗಳಾಗಿದೆ. ಬೀದಿಲಿ ಕೂತವ್ರೆ ಹೆಣ್ಮಕ್ಳು. ಆ ಮೋರಿ ಮುಂದೆ ಅವಾಂತರ ನೋಡ್ರಿ. ಯಾರು ಕೂತ್ಕೊಳ್ಳೋಕಾಯ್ತದೇನ್ರಿ? ನಾವು ನೀವು ಕೂತ್ಕೋತೀವೇನ್ರಿ? ಆ ಹೆಣ್ಮಕ್ಳು ಕೂತವ್ರೆ ಅಂದ್ರೆ ಬಂದು ಕನಿಷ್ಠ ಪಕ್ಷ ಜಿಲ್ಲೆ ಮಗ ಅಂತಕ್ಕಂಥದ್ನ ಕೇವಲ ಜಿಲ್ಲೆಯಲ್ಲಿ ಜನಿಸ್ತಾ ಇದ್ದಂಗೆ ಮಗ ಆಗಿ ಕ್ಲೇಮ್ ಮಾಡ್ಕೊಳ್ತಕ್ಕಂಥದ್ದಕ್ಕಾಗೋದಿಲ್ಲ. ಜಿಲ್ಲೆ ಜನ ಸಂಕಷ್ಟದಲ್ಲಿದ್ದಾಗ ನಿಮ್ಮನ್ನ ನೋಡಿ ಜಿಲ್ಲೆಯ ಜನ ಆಯ್ತಪ್ಪ ಪೆನ್ನು ಪೇಪರ್ ಕೇಳಿದಂಥ ನಾಯಕರಿಗೆ ಪೆನ್ನು ಪೇಪರ್ ಎಲ್ಲ ಕೊಟ್ಬಿಡುವ ಅಂತ ಕೊಟ್ಟಾದ್ಮೇಲೆ ಕೊನೆಗೆ ಇವತ್ತು ಜನಕ್ಕೇನು ಕೊಟ್ಟಿದ್ದೀರಿ? ಚೊಂಬು ಕೊಟ್ರಾ? ಬಂದು ಕೇಳಬೇಕಲ್ವಾ? ಯಾರಾದರೂ ಬಂದಿದಾರ ಇಲ್ಲಿವರೆಗೂ ಜನಪ್ರತಿನಿಧಿಗಳು? ಈ ಜಿಲ್ಲೆ ನಾಯಕರು ಅಂತ ಹೇಳಿಸ್ಕೊಂಡವ್ರು ಜಿಲ್ಲೆ ಮಕ್ಕಳು ಬಂದವ್ರೇನ್ರಿ? ನಾವು ಟೆಕ್ನಿಕಲಿ ಜಿಲ್ಲೆನಲ್ಲಿ ಹುಟ್ಟದೇ ಇರ್ಬೋದು, ಈ ಜಿಲ್ಲೆಗಳಲ್ಲಿ ನಮ್ಮ ಭಾವನೆ ಅಡಗಿದೆ. ಈ ಜಿಲ್ಲೆನಲ್ಲಿ ಜಿಲ್ಲೆ ಜನದ ಜೊತೆ ಬನ್ನಿ. ರೈತರು ಬೀದಿಲಿ ಕೂತಿದ್ದಾರೆ, ಅವ್ರು ಹೇಳಿದ್ದಾರೆ ಅಧಿಕಾರ ಹಂಚಿಕೆ ದೊಡ್ಡ ಮಟ್ಟದಲ್ಲಿ ಇದೆ. DCM ಆಗಿ ಸರ್ಕಾರದವರು ಒಬ್ರು ಈ ಬಗ್ಗೆ ತಲೆಕೆಡಿಸ್ಕೊತಾರೆ, ಅಧಿಕಾರನೇ ಮುಖ್ಯ ಆಗಿದೆ. ಪಟಾಕಿ ಹೊಡೆದು ಸಂಭ್ರಮಾಚರಣೆ ನೋಡಿ ಅಣ್ಣ, ಇದ್ರ ಬಗ್ಗೆ ನಾನು ಹೆಚ್ಚಾಗಿ ಏನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗಲ್ಲ. 136 ಅದೆಷ್ಟೋ ಸಿಂಗಲ್ ಲಾರ್ಜೆಸ್ಟ್ ಮೆಜಾರಿಟಿ ಪಾರ್ಟಿಯಾಗಿ ಹೊರಹೊಮ್ಮಿದೆ ಕಾಂಗ್ರೆಸ್ಸು, ಆಡಳಿತದಲ್ಲಿದೆ, ಸರ್ಕಾರ ನಡೆಸ್ತಾ ಇದ್ದಾರೆ. ಇಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೋ, ಯಾರು ಉಪಮುಖ್ಯಮಂತ್ರಿ ಕುರ್ಚಿ ಖಾಲಿಯಾಗಿ ಅಲ್ಲೋ ಕೂತ್ಕೋತಾರೋ, ಅಥವಾ ಯಾರು ಆ ಪಕ್ಷದ ಅಧ್ಯಕ್ಷ ಸ್ಥಾನ ಖಾಲಿಯಾಗಿ ಅಲ್ಯಾರೋ ಕೂತ್ಕೋತಾರೋ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಸಿದ್ಧ ಇಲ್ಲ. ಅವ್ರ ಪಾರ್ಟಿಗೆ ಬಿಟ್ಟಿರ್ತಕ್ಕ